ಪಾಕಿಸ್ತಾನದ ಸರ್ವೇಕ್ಷಣಾ ವಿಮಾನ ಹೊಡೆದು ಉರುಳಿಸಿದೆ ಭಾರತ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಪಾಕ್ ಸೇನೆಯ ವಿಮಾನ ಧ್ವಂಸ ಆಗಿದೆ. S-400 ಬಳಸಿ ಪಾಕ್ ಸರ್ವೇಕ್ಷಣಾ ವಿಮಾನ ಧ್ವಂಸ ಮಾಡಿದೆ ಭಾರತ. ಭಾರತದ ಗಡಿಗಳಲ್ಲಿ ಏಕಕಾಲಕ್ಕೆ ಪಾಕ್ ದಾಳಿ ನಡೆಸ್ತಾ ಇದ್ರೆ ಪಾಕಿಸ್ತಾನದ ಪ್ರಮುಖ ನಗರಗಳು ಈಗ ತಲ್ಲಣಿಸಿ ಹೋಗ್ತಾ ಇವೆ. ಇಸ್ಲಾಮಾಬಾದ್ನಲ್ಲಿ ಜನ ಆತಂಕದಲ್ಲಿದ್ದಾರೆ. ಯಾಕೆಂದ್ರೆ ಭಾರತ ಇಸ್ಲಾಮಾಬಾದ್ ಗುರಿಯಾಗಿಸಿ ಈಗ ದಾಳಿ ಶುರು ಮಾಡಿಕೊಂಡಿದೆ. ವಾಯುಸೇನೆ ತನ್ನ ದಾಳಿ ಶುರು ಮಾಡಿಕೊಂಡಿದ್ದು ಲಾಹೋರ್ ಮೇಲೆ ಕೂಡ ವಾಯುಸೇನೆ ದಾಳಿ ಶುರು ಮಾಡಿದೆ. ಭಾರತದ ದಾಳಿಗೆ ಪಾಕ್ ಈಗ ತತ್ತರಿಸ್ತಾ ಇದೆ. ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ ಎಷ್ಟು ವೀಕ್ ಆಗಿದೆ ಅನ್ನೋದು ಈಗಾಗಲೇ 7ರ ಮಧ್ಯರಾತ್ರಿ ಇಡೀ ವಿಶ್ವಕ್ಕೆ ಗೊತ್ತಾಗಿದೆ. ಭಾರತದ ಏರ್ ಡಿಫೆನ್ಸ್ ನ ಕಾರ್ಯಕ್ಷಮತೆಗೆ ಉತ್ತರ ನಮ್ಮ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಿ. ಬರ್ತಾ ಇರೋ ಮಿಸೈಲ್ಗಳನ್ನ ಆಕಾಶದಲ್ಲೇ ಧ್ವಂಸಗೊಳಿಸ್ತಾ ಇದೆ. ಮತ್ತೊಂದು ಕಡೆ ಪಾಕಿಸ್ತಾನದ ಮೇಲಿನ ಭಾರತದ ದಾಳಿಗೆ ಪಾಕ್ ತತ್ತರಿಸ್ತಾ ಇದೆ. ಸೈರನ್ಗಳು ಮೊಳಗುತ್ತಾ ಇವೆ. ಆಕಾಶದಲ್ಲಿಯೇ ಮಿಸೈಲ್ಗಳು ಧ್ವಂಸವಾಗ್ತಾ ಇವೆ. S-400 ಆಕಾಶದಲ್ಲೇ ಮಿಸೈಲ್ಗಳನ್ನ ಹೊಡೆದುರುಳಿಸ್ತಾ ಇರೋ ವಿಜುವಲ್ ನೀವೀಗ ನೋಡ್ತಾ ಇದ್ದೀರಾ. ಭಾರತದತ್ತ ನುಗ್ಗಿ ಬರ್ತಾ ಇರೋ ಮಿಸೈಲ್ಗಳನ್ನ ಆಕಾಶದಲ್ಲೇ ಧ್ವಂಸ ಮಾಡಲಾಗ್ತಾ ಇದೆ. ಪಾಕಿಸ್ತಾನದ ಕ್ಷಿಪಣಿ ದಾಳಿಯನ್ನ ನಿಷ್ಕ್ರಿಯಗೊಳಿಸ್ತಾ ಇರೋ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ನ ನೀವು ನೋಡ್ತಾ ಇದ್ದೀರಾ. ಮಿಸೈಲ್ಗಳನ್ನ ಆಕಾಶದಲ್ಲೇ ಧ್ವಂಸ ಮಾಡ್ತಾ ಇದೆ. ರಾಜಸ್ಥಾನದ ಜೈಸಲ್ಮೇರ್ನ ದೃಶ್ಯ ಇದು. ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ ಕ್ಷಿಪಣಿ ದಾಳಿಗಳಾಗ್ತಾ ಇದ್ದಾಗ ಏರ್ ಡಿಫೆನ್ಸ್ ಸಿಸ್ಟಮ್ ಆ ಕ್ಷಿಪಣಿಗಳನ್ನ ಹೊಡೆದುರುಳಿಸ್ತಾ ಇರೋ ವಿಜುವಲ್ ಅನ್ನ ನೀವು ನೋಡ್ತಾ ಇದ್ದೀರಾ. ಜಮ್ಮುವಿನ ಮೇಲೂ ಕೂಡ ನಿರಂತರ ಮಿಸೈಲ್ಗಳ ದಾಳಿ ಮಾಡಲಾಯಿತು. S-400 ಆ ಮಿಸೈಲ್ಗಳನ್ನ ನಿಷ್ಕ್ರಿಯಗೊಳಿಸಿದೆ, ಆಕಾಶದಲ್ಲೇ ಹೊಡೆದುರುಳಿಸಿದೆ. ಎರಡು ವಿಜುವಲ್ಸ್ ಅನ್ನ ನೀವು ನೋಡ್ತಾ ಇದ್ದೀರಾ. ಒಂದು ಜೈಸಲ್ಮೇರ್, ಸ್ಕ್ರೀನ್ ನ ಬಲಭಾಗದಲ್ಲಿ ಜೈಸಲ್ಮೇರ್ನ ಮೇಲೆ ಮಿಸೈಲ್ಗಳ ಅಟ್ಯಾಕ್, ಆಕಾಶದಲ್ಲೇ ಅವುಗಳನ್ನ ಹೊಡೆದುರುಳಿಸ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ. ಭಾರತ ಅದನ್ನ ಹೊಡೆದು ಉರುಳಿಸ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ. ಎರಡು ವಿಜುವಲ್ಸ್ ನಲ್ಲೂ ಕೂಡ ಮಿಸೈಲ್ಗಳು ಧ್ವಂಸವಾಗ್ತಾ ಇರೋ ವಿಜುವಲ್ಸ್ ಅನ್ನ ನೀವು ನೋಡ್ತಾ ಇದ್ದೀರಾ. ಪಾಕಿಸ್ತಾನದ ಅಟ್ಯಾಕ್ ಗಳನ್ನ ನಿಷ್ಕ್ರಿಯಗೊಳಿಸ್ತಾ ಇದೆ ಭಾರತ. ಜೊತೆಗೆ ಪಾಕಿಸ್ತಾನದ ಪ್ರಮುಖ ನಗರಗಳು ಈಗ ಆತಂಕ ಎದುರಿಸಬೇಕಾಗಿದೆ. ಒಂದು ಕಡೆ ಲಾಹೋರ್, ಮತ್ತೊಂದು ಕಡೆ ಇಸ್ಲಾಮಾಬಾದ್, ಮತ್ತೊಂದು ಕಡೆ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯ. ಸರ್ವಸನ್ನದ್ಧವಾಗಿದ್ದ ಭಾರತ ಪಾಕ್ಗೆ ತಕ್ಕ ಉತ್ತರ ಕೊಡ್ತಾ ಇದೆ, ಜೊತೆಗೆ A2 ಕೊಡ್ತಾ ಇದೆ. ಲಾಹೋರ್ ಮೇಲೆ ಭಾರತದಿಂದ ವಾಯು ದಾಳಿ ನಡೆದಿದೆ. ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ವಾಯುನೆಲೆ ಮೇಲೆ ದಾಳಿ ನಡೆದಿದೆ. ಇಸ್ಲಾಮಾಬಾದ್ ಪತನಗೊಳ್ತಾ ಇದೆ.
ಬಾಲಾಕೋಟ್, ಜೈಸಲ್ಮೇರ್ ಸೇರಿದಂತೆ ಹಲವು ಭಾಗಗಳಲ್ಲಿ ವಾಯು ನೆಲೆಗಳನ್ನ ಗುರಿಯಾಗಿಸಿಕೊಂಡು ಪಾಕ್ ದಾಳಿ ನಡೆಸಿದೆ. ಅದಕ್ಕೆ ಭಾರತ ಪ್ರತ್ಯುತ್ತರ ನೀಡ್ತಾ ಇದೆ. ಪಾಕಿಸ್ತಾನದಿಂದ ಹಮಾಸ್ ಮಾದರಿಯಲ್ಲಿ ಭಾರತದ ಮೇಲೆ ದಾಳಿ ಮಾಡಲಾಗಿದೆ. ಇಸ್ರೇಲ್ ಮೇಲೆ ಹಮಾಸ್ ಹೇಗೆ ದಾಳಿ ಮಾಡಿತ್ತು ಅದೇ ರೀತಿಯಲ್ಲಿ ಭಾರತದ ಮೇಲೆ ದಾಳಿ ಮಾಡಲಾಗಿದ್ದು, ಏಕಕಾಲಕ್ಕೆ 100ಕ್ಕೂ ಹೆಚ್ಚು ಕ್ಷಿಪಣಿಗಳ ಮೂಲಕ ಪಾಕಿಸ್ತಾನ ದಾಳಿ ಮಾಡಿದೆ. ಜೈಸಲ್ಮೇರ್ನ ದೃಶ್ಯ ಒಂದು ಕಡೆ ನೀವು ನೋಡ್ತಾ ಇದ್ದೀರಾ, ಮತ್ತೊಂದು ಕಡೆ ಜಮ್ಮುವಿನ ದೃಶ್ಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.